ವಾಟ್ಸಪ್ ಇನ್ಸ್ಟಾದಲ್ಲಿ ಹಾಕಳಿ, ಹೊಸಬರ ತಂಡಕ್ಕೆ ಸಹಕಾರ ಮಾಡಿ. ಹಾಗೆ ಬುಕ್ ಮೈ ಶೋ ಅಲ್ಲಿ ಇಂಟ್ರೆಸ್ಟ್ ಹೇಳಿ ನಿಮ್ಮ ಕಾಮೆಂಟ್ಸ್ಗಳನ್ನ ದಯವಿಟ್ಟು ಹೇಳಿ ಸರ್. ಎಲ್ಲರಿಗೂ ಹೊಸಬರಿಗೆ ಸಹಾಯ ಮಾಡಿ ಸರ್. ಥ್ಯಾಂಕ್ ಯು ಸರ್. ಹಳೆಬೇರು ಹೊಸದಿಗರು ಕೂಡಿದರೆ ಬರೋದು ನನ್ನಂತ ಹಿರಿಯ ಕಲಾವಿದನಿಗೂ ಇಂಥ ದೊಡ್ಡ ಪಾತ್ರವನ್ನು ಕೊಟ್ಟು ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ದಯಮಾಡಿ ಬಹಳ ಸಂತೋಷಮ್ಮ. ಅದಕ್ಕೆ ಪೂರ್ಣ ಪ್ರಮಾಣದ ಸಹಕಾರ ಕೊಟ್ಟರು ನಿರ್ದೇಶಕರು. ಮೊಬೈಲ್ ವಿಚಾರ, ಆನ್ಲೈನ್ ಎಜುಕೇಶನ್ ಬೇಕೇ ಬೇಕು. ದಯವಿಟ್ಟು ನೀವೆಲ್ಲರೂ ಸಹಕರಿಸಿ. ಶಿಕ್ಷಣದ ಪ್ರತಿಯೊಬ್ಬ ಕಲಾವಿದನು ತಮ್ಮ ಶ್ರಮ ಪಟ್ಟು ಅವರ ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ. ಮಾಧ್ಯಮದವರು ದಯವಿಟ್ಟು ಇದನ್ನ ಜನರಿಗೆ ತಲುಪಿಸಿ. ಯಾಕೆಂದ್ರೆ ಕನ್ನಡ ಚಿತ್ರ ಗೆಲ್ಲಬೇಕು, ಕನ್ನಡ ಚಿತ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮತ್ತೆ ಹೋಗ್ಬೇಕು. ನಿಮ್ ರಿಯಾಕ್ಷನ್ ನೋಡ್ತಿದ್ರೆ ಸಿನಿಮಾ ಇಷ್ಟ ಆಗಿದೆ. ಎಲ್ರಿಗೂ ನಮಸ್ಕಾರ. ನಾನು ರಾಘವಿ ಶೇಖರ್. ತುಂಬಾನೇ ಖುಷಿ ಆಯ್ತು. ಜನರು ಎಮೋಷನಲ್ ಆಗಿದ್ದು ನೋಡಿ ನಾನು ಎಮೋಷನಲ್ ಆದೆ. ಒಳ್ಳೆ ರೆಸ್ಪಾನ್ಸ್ ಸಿಗಿದೆ. ಎಲ್ಲರೂ ಕೂಡ ಅವ್ರ ಮನೆ ಮಗಳು ಅನ್ನೋ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಹೀಗೆ ನಿಮ್ ಪ್ರೀತಿ ಆಶೀರ್ವಾದ ಯಾವಾಗ್ಲೂ ನನ್ನ ಮೇಲೆ, ನಮ್ಮ ಮಗಿ ಪುಸ್ತಕ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂದೈತೆ. ಅಂದ್ರೆ ಲೈಕ್ ಎಲ್ಲರೂ ಕೂಡ ತುಂಬಾ ಎಮೋಷನಲ್ ಆಗಿದ್ದಾರೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ. ತುಂಬಾನೇ ಖುಷಿ ಆಯ್ತು. ಅವ್ರ ರೆಸ್ಪಾನ್ಸ್ ನೋಡಿ, ಅವ್ರು ರಿಯಾಕ್ಟ್ ಮಾಡ್ತಾ ಇರೋ ರೀತಿ ನೋಡಿ ತುಂಬಾ ಖುಷಿ ಆಯ್ತು. ಅಫ್ಕೋರ್ಸ್ ಎಲ್ಲರೂ ನೋಡಿರ್ತಾರೆ. ಅಪ್ಪು ಸರ್ ಸೀನ್ ತುಂಬಾ ಹೈ ಪೀಕ್ ಅಲ್ಲಿ ವಿಸಲ್ಸ್ ಬಂದಿದೆ. ಅಂಡ್ ನಮ್ದೊಂದು ಡುಯೆಟ್ ಸಾಂಗ್ ಇದೆ, ಅದಕ್ಕೂ ಕೂಡ ಅಷ್ಟು ಎಂಕರೇಜ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಎಲ್ಲಾ ಸೀನ್ಗಳಲ್ಲೂ ಕೂಡ ಅಷ್ಟೇ ತುಂಬಾ ಖುಷಿ ಆಗಿದೆ. ಐ ಥಿಂಕ್ 3 ಶೋ ಏನಿತ್ತು ನಮ್ದು ಆಲ್ ಓವರ್ ಬೆಂಗಳೂರಲ್ಲಿ, 3 ಶೋನು ಹೌಸ್ಫುಲ್ ಆಗಿದೆ. ಎಲ್ಲಾ ಥಿಯೇಟರ್ ನಾವು ಭೇಟಿ ಕೊಟ್ಟು ಜನಗಳ ಜೊತೆ ಮಾತಾಡ್ತೀವಿ. ವೆರಿ ಗುಡ್ ರೆಸ್ಪಾನ್ಸ್. ಅದ್ರ ರೆಸ್ಪಾನ್ಸ್ ಫಸ್ಟ್ ಆಡಿಯನ್ಸ್ ಬಂದ್ರಲ್ಲ, ಎಲ್ಲ ಕಡೆ 3 ಶೋನು ಫುಲ್ ಹೌಸ್ಫುಲ್ ಆಗಿತ್ತು. ವೆರಿ ಹ್ಯಾಪಿ. ಯಾರ್ಯಾರು ಸಿನಿಮಾ ನೋಡಿಲ್ವೋ, ಐ ಥಿಂಕ್ ಈಗ ನಾನು ಹೇಳ್ತೀನಿ, ಓಕೆ ನಾನು ತಂಡವನ್ನು ಬಿಟ್ಬಿಡಿ, ನೀವು ಅಲ್ಲಿ ರಿವ್ಯೂಗಳನ್ನ ಕೇಳಿ, ನೋಡಿದವ್ರನ್ನ ಕೇಳಿ ನೋಡಿ, ಅಥವಾ ಯಾರು ರಿವ್ಯೂ ಕೊಟ್ಟರು ಅಲ್ಲಿ ನೋಡಿ. ಎಲ್ಲ ಬಂದು ಥಿಯೇಟರ್ ನೋಡಿ ಸಿನಿಮಾ ನೋಡಿ, ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಬಂದಿರೋಲ್ಲ ಬಹಳ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ದಯವಿಟ್ಟು ಯಾರು ಬಂದಿಲ್ಲ ಎಲ್ಲ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಸರ್, ನನ್ನ ಆಕ್ಚುಲಿ ಸರ್ಪ್ರೈಸಿಂಗ್. ಆಕ್ಚುಲಿ ಈ ತರದ ಪಾತ್ರ ನಾನು ಆಕ್ಚುಲಿ ಎಲ್ಲೂ ಇದುವರೆಗೂ ಈ ತರ ಪಾತ್ರ ಮಾಡಿರ್ಲಿಲ್ಲ. ಹೀರೋಗೆ ತಂದೆ ರೋಲ್ ಮಾಡಿದ್ದೀನಿ ನಾನು. ಒಂದು ಡಾಕ್ಟರ್ ಪಾತ್ರ, ತುಂಬಾ ಏಜ್ ಆಗಿರೋಂಥ ಪಾತ್ರ ಮಾಡಿದ್ದೀನಿ. ವೆರಿ ಗುಡ್ ರೆಸ್ಪಾನ್ಸ್. ಎಲ್ಲರೂ ಬಹಳ ಇಷ್ಟಪಟ್ಟರು. ಚೆನ್ನಾಗಿ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಿದ್ದಾರೆ. ಇನ್ನು ಬೇರೆ ಎಲ್ಲರೂ ಬಂದು ಸಿನಿಮಾ ನೋಡಿದ್ರೆ ನಮ್ಮ ಇಡೀ ತಂಡಕ್ಕೆ ಇನ್ನೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಅದೇ ನಾನು ಮೊನ್ನೆ ಹೇಳ್ತಾ ಇದ್ದೆ, OTT ಬರುತ್ತೆ ಅಂತ. OTTಗೆಲ್ಲ 100% ಬಂದೇ ಬರುತ್ತೆ, ಅದು ಬೇರೆ. OTT ಬರೋವರೆಗೂ ಯಾರು ದಯವಿಟ್ಟು ಕಾಯ್ಬಿಡಿ. ಅಷ್ಟೊಳಗೆ ಬಂದು ಸಿನಿಮಾ ನೋಡಿ. ಸಿನಿಮಾನ ಥಿಯೇಟರ್ ನೋಡೋ ಮಜಾನೇ ಬೇರೆ. ಪ್ರತಿಯೊಬ್ಬರಿಗೂ ಅದು ನಾನೇ ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ, ಅದು ಆಡಿಯನ್ಸ್ ಗೊತ್ತಿರುತ್ತೆ. ಯಾರು ಬಂದಿಲ್ವೋ ರೆಸ್ಪಾನ್ಸ್ ನೋಡಿ. ಈಗ ಐ ಥಿಂಕ್ ನಮ್ದೆಲ್ಲ ರೆಸ್ಪಾನ್ಸ್, ಆಡಿಯನ್ಸ್ ರೆಸ್ಪಾನ್ಸ್ ಹೊಡೆ ಬಿಡ್ತಾ ಇದೀವಲ್ವಾ, ಆ ರೆಸ್ಪಾನ್ಸ್ ಚೆನ್ನಾಗಿದೆ ಅನ್ಸುತ್ತೆ. ಖಂಡಿತ ಥಿಯೇಟರ್ ಬನ್ನಿ. 3 ಶೋ ಹೌಸ್ಫುಲ್ ಆಗಿತ್ತಲ್ಲ, ಅದರಿಂದ ನಾವು ಇಡೀ ತಂಡ ಸಿಕ್ಕಾಪಟ್ಟೆ ಖುಷಿ ಆಗಿದ್ದೀವಿ. ಇನ್ನು ನಾಳೆ ಸಿನಿಮಾ ಇದೆ, ಎಲ್ಲರೂ ಥಿಯೇಟರ್ ಬನ್ನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ, ನನ್ನ ಹೆಸರು ಹರಿವರ ಹಾಸನಂ ಅಂತ. ಇಲ್ಲಿವರೆಗೂ ಎಲ್ಲೂ ಮಾತಾಡಿರ್ಲಿಲ್ಲ. ಯಾಕಂದ್ರೆ ಸಿನಿಮಾ ಮಾತಾಡ್ಬೇಕು, ನಾನ್ ಮಾತಾಡಬಾರ್ದು, ನನ್ ಕೆಲಸ ಮಾತಾಡ್ಬೇಕು, ಈ ತರ ಒಂದು ಆಶಯ ಇಟ್ಕೊಂಡಿರೋ ನಾನು. ಈಗೆಲ್ಲ ನೋಡಿದ್ಮೇಲೆ ಸಿನಿಮಾ ಎಲ್ಲರ ಹತ್ರ ಮಾತಾಡಿಸ್ತಾ ಇದೆ ಅನ್ನೋ ಒಂದು ಖುಷಿ ಆಗ್ತಿದೆ. ಯಾಕಂದ್ರೆ ನಾವು ಬೇರೆ ತರ ಕ್ರೌಡ್ ಫೀಲಿಂಗು ಅದು ಇದು ಮಾಡ್ತಿಲ್ಲ. ಜನ ಇಷ್ಟಪಟ್ಟು ಅವರಾಗಿದ್ದು ಅವರೇ ಬಂದು ಥಿಯೇಟ್ರಿಗೆ ಬರ್ತಾ ಇರೋದು ಖುಷಿ ಆಯ್ತು. ಇದೊಂಥರ ನನಗೆ ಆರ್ಗ್ಯಾನಿಕ್ ಫೀಲ್ ಅನಿಸ್ತು. ನನಗೆ ಸಿನಿಮಾ ರಿಲೀಸ್ ಬಿಫೋರು ಅಲ್ಲಿ ಆ ಥಿಯೇಟರ್ ಒಂದು 50 ಜನ ಕಳ್ಸೋಣ, ಈ ಥಿಯೇಟರ್ 100 ಜನ, ಈ ಥರ ಒಂದಷ್ಟು ನನಗೆ ಒಂದಷ್ಟು ತಲೆಗೆ ತುಂಬಿಟ್ಟಿದ್ರು. ಏನು ಮಾಡೋದು ಅನ್ನೋ ಒಂದು ಭಯ ಇತ್ತು. ಆದ್ರೂ ಕೂಡ ಒಂದು ಪ್ರೀಮಿಯರ್ ಮಾಡಿದಾಗ ಒಂದಷ್ಟು 50-50 ಅನಿಸಿತ್ತು. ಬಟ್ ಈಗ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿವರೆಗೂ ತಂದಂತಹ, ಇಲ್ಲಿವರೆಗೆ ಸಹಾಯ ಮಾಡಿದಂತಹ ಎಲ್ಲ ನನ್ನ ಗೆಳೆಯರಿಗೆ, ನನ್ನ ತಂತ್ರಜ್ಞರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ. ದಯಮಾಡಿ ಇದೊಂದು ಬೇರೆ ತರದ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ. ದಯಮಾಡಿ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು ವೆರಿ ಮಚ್. ನನಗೊಂದು ತುಂಬಾ ಬೇರೆ ತರದ ಒಂದು ಅನುಭವ ಅನಿಸ್ತು. ಈ ತರದ ಒಂದು ಅನುಭವ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ ಇದು. ಇದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು,
ಆಮೇಲೆ ಟ್ರೋಲ್ ಪೇಜ್ಗಳಾಗಿರ್ಬೋದು, ನಾವು ಒಂದು ಬ್ರದರ್ಸ್ ತರ ನಾವು ಅನ್ಕೊಂಡಿದೀವಿ. ಇದನ್ನ ಒಂದಿಷ್ಟು ಜನಗಳಿಗೆ ನೀವು ಸ್ಪ್ರೆಡ್ ಮಾಡಿ ನಿಮ್ಮ ಪೇಜ್ಗಳಿಗೆ ಹಾಕಿ ಸ್ವಲ್ಪ ಪಬ್ಲಿಸಿಟಿಯನ್ನ ಮಾಡಿ ಇದನ್ನ ನಾವು ಸಮಾಜಕ್ಕೆ ಒಂದು ಮೆಸೇಜ್ ತರ ಮಾಡಿರೋಂಥ ಸಿನಿಮಾ ಇದು. ಒಂದು ಫ್ಯಾಮಿಲಿ ಹೇಗಿರ್ಬೇಕು ಅನ್ನೋದೊಂದು ಆಗಿರ್ಬೋದು, ಪ್ರತಿಯೊಂದನು ಒಂದು ಒಳ್ಳೆ ಕಂಟೆಂಟ್ ಕುಟುಂಬ ಕೂತು ನೋಡ್ಬೇಕಾದಂತ ಸಿನಿಮಾ ಇದು. ದಯಮಾಡಿ ನಮ್ಮ ಕರ್ನಾಟಕದ ಜನತೆಗಳು ಈ ಸಿನಿಮಾ ಥಿಯೇಟರ್ಗೆ ಬಂದು ಈ ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ನೋಡಿ. ದಯವಿಟ್ಟು ನಿಮ್ಮ ಸಹಕಾರ ನಮ್ಮ ಮೇಲೆ ಇರಲಿ. ಕರ್ನಾಟಕದ ಜನತೆಗಳು ನಮ್ಮ ಸಿನಿಮಾವನ್ನ ಗೆಲ್ಸಿ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಧನ್ಯವಾದಗಳು. ಅಭಿನಂದನೆಗಳು. ನಮಸ್ಕಾರ, ನಾನು ಮೈಸೂರು. ನೋಡಿ, ಸಿನಿಮಾ ನೋಡಿದವರು ಒಬ್ಬರು ಒಂದು ಮಾತು ಹೇಳಿದ್ರು, ದುಃಖದಲ್ಲಿ ಹೇಳ್ತಾ ಇದ್ರು, ಯಾಕೆ ಸರ್ ದುಃಖ ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನಿಲ್ಲ, ಈ ಸಿನಿಮಾ ಸ್ವಲ್ಪ ಮುಂದೆ ಬಂದಿದ್ರೆ, ಈ ಹಿಂದೆನೆ ಬಂದಿದ್ರೆ ನನ್ನ ಮಗಳು ಉಳ್ಕೊಂಡ್ಬಿಡ್ತಿದ್ಲು. ಅದು ನಿಮ್ಮ ಮಾತನ್ನ ಅರ್ಥ ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದೆ. ಸರ್ 11 ವರ್ಷ ಸರ್ ನನ್ನ ಮಗಳು, ಅವಳು ಮೊಬೈಲಲ್ಲಿ ಉಜ್ಜಿ ಒಂದಿನ ಮೊಬೈಲಿಂದ ತೀರೋಗ್ಬಿಟ್ಲು ಸರ್. ಈ ಸಿನಿಮಾ ನೋಡಿದ್ಮೇಲೆ ನನ್ಗನ್ನಿಸ್ತು, ನನ್ನ ಮಗಳಿದ್ದೀರೆ ಬಹುಶಃ ಈ ಸಿನಿಮಾ ನೋಡಿ ಮೊಬೈಲ್ನ ಎಷ್ಟು ಉಪಯೋಗಿಸ್ಬೇಕು ಅಷ್ಟೇ ಉಪಯೋಗಿಸ್ತಿದ್ದು ಅಂತ ಹೇಳಿ ಕಣ್ಣೀರ. ಇದು ಒಂದು. ಜೊತೆಗೆ ಕುಟುಂಬದ ಸಮೇತ ನೋಡುವಂತ ಒಂದು ಅತ್ಯುತ್ತಮ ಚಿತ್ರ ಅಂತ ಪ್ರೇಕ್ಷಕ ಒಕ್ಕೂರ್ಲಿಂದ ಮುಗಿಬುಸಿಕೆ ಜೈ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಕಡೆನೂ ತುಂಬಿದ ಪ್ರದರ್ಶನ ಕಾಣ್ತಾ ಇದೆ. ಅದರಿಂದ ಹೇಳೋದೇನಂತ ಹೇಳಿದ್ರೆ, ಮಾಧ್ಯಮದ ಮುಖೇನ ನನ್ನಂತ ಹಿರಿಯ ಕಲಾವಿದನಿಗೆ ಇಲ್ಲಿ ಬಹಳ ದೊಡ್ಡ ಪಾತ್ರವನ್ನು ಕೊಟ್ಟಿದ್ದಾರೆ. ದಯಮಾಡಿ ತಾವು ತಮ್ಮ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮತ್ತಿತರ ಕಡೆ ಎಲ್ಲ ಪ್ರಚಾರ ಪಡಿಸೋದ್ರ ಮುಖೇನ ದೊಡ್ಡ ರೀತಿಯಲ್ಲಿ ಮಗ್ಗಿ ಕುಸಿಗೆ ಎಂಕರೇಜ್ ಕೊಡಬೇಕು. ಇದಕ್ಕೊಂದೇ ಒಂದು ಉದಾಹರಣೆ, ಯಲಹಂಕ-ಟೌನಲ್ಲಿ ಉಡುಪಿ ಕೆಫೆ ಅಂತೇಳಿ ನನ್ನ ಕೈಲಿ ಪ್ರಾರಂಭಕ್ಕೆ ಕರೆದಿದೆ. ಈಗ 2 ವಾರದಿಂದ ಹೋದೆ, ಟೇಪ್ ಕಟ್ ಮಾಡಿದ್ಮೇಲೆ ಮುಂದ್ಗಡೆ ಒಂದು ಬ್ಯಾನರ್ ಇದೆ, ಅದನ್ನು ಇದು ಮಾಡಿದ್ರು. ಹಿಂದ್ಗಡೆ ನಿಂತ್ಕೊಂಡು ಈಗ ಓಪನ್ ಮಾಡಿದೆ. ಸರ್ ಮುಂದೆ ನೋಡಿದ್ರು, ನೋಡಿದ್ರೆ ಮುಗ್ಗಿ ಪುಸ್ತಕ. ನನ್ಗೂ ಅವ್ರಿಗೂ ಪರಿಚಯ ಇರಲಿಲ್ಲ. ಮುಗ್ಗಿ ಪುಸ್ತಕ ಪ್ರಚಾರ, ಹಾಗೇನೆ ಮುಗ್ಗಿ ಪುಸ್ತಕಕ್ಕೆ ಯಾಕೆ ಪ್ರಚಾರ ಕೊಡಬೇಕು ಅಂತಂದ್ರೆ, ಭವ್ಯವಾದ ಸಂದೇಶ ಇದೆ, ಜೊತೆಲಿ ಬಹಳ ವಿಶೇಷವಾದ ಕಂಟೆಂಟ್ ಇದೆ. ಕಾದಂಬರಿ ಆಧಾರ ಚಿತ್ರ ಪ್ರಪಂಚದಲ್ಲಿ 800 ಕೋಟಿ ಜನರಿದ್ದಾರೆ. ಅದರಲ್ಲಿ 139 ಕೋಟಿ ಯುವತಿಯರಿಗೆ ಕಿವಿ ಕೇಳಲ್ಲ, ನೆನಪಿನ ಶಕ್ತಿ ಹೊರಟೋಗಿದೆ, ಕಣ್ಣು ಮಂಜಾಗೋಗಿದೆ. ವೆಹಿಕಲ್ ನಿಲ್ಸೋದನ್ನ ತಲೆ ತಗ್ಗಿಸ್ಬಿಡ್ತಾರೆ ಯಾರಾದ್ರೂ, ಯಾಕೆಂದ್ರೆ ಮೊಬೈಲ್ ಹಿಡ್ಕೊಂಡ್ಬಿಡ್ತಾರೆ ಅಲ್ವಾ. ಅಷ್ಟೆಲ್ಲ ಹೋಗ್ಬಾರ್ದು. ಮೊಬೈಲ್ ಅಪಘಾತ ಅನ್ನೋದು ಅರೆ ಕ್ಷಣದಲ್ಲಿ ಆಗುವಂಥದ್ದು. ಅದಕ್ಕೆ ಇದು ಜನತೆಗೆ ಒಂದು ಮುಖ್ಯವಾದ ಪಾಠ ಆಗುತ್ತೆ. ಮುಗ್ಗಿ ಪುಸ್ತಕ ನೋಡೋದ್ರ ಮುಖ್ಯನ ಹೊಸ ಬೇರು, ಹಳೆ ಬೇರು, ಹೊಸ ಚಿಗುರು ಕೂಡಿರಲಿ ಮರ ಸಮೂಹಕ್ಕೆ ಹೊಸ ನಿರ್ದೇಶಕರು, ಪ್ರಥಮ ಚಿತ್ರ, ನನ್ನಂತ ಹಳೆ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ. ನೋಡಿ ಎಂಕರೇಜ್ ಕೊಡ್ಬೇಕು ಅಂತ ನಾನು ಮನಸ್ಸು ತುಂಬಿ ಕೇಳ್ಕೊಳ್ತೀನಿ. ನಮಸ್ಕಾರ. ತುಂಬಾ ಖುಷಿ ಆಗ್ತದೆ, ತುಂಬಾ ನೆಮ್ಮದಿ ಅನಿಸ್ತಾ ಉಂಟು ಮನ್ಸಲ್ಲಿ. ಯಾಕಂದ್ರೆ ನಿನ್ನೆಯಿಂದ ಭಾರ ಇತ್ತು ಮನ್ಸಲ್ಲಿ, ಹೇಗೆ ಆಗ್ತದಪ್ಪ, ಹೇಗೆ ನಡೀತದೆ ಶೋಸ್ ಎಲ್ಲ ಅಂತೇಳಿ ಒಂದು ಭಯ ಇತ್ತು. 10ನೇ ಕ್ಲಾಸ್ ರಿಸಲ್ಟ್ ಬರ್ತಿತ್ತಲ್ಲ, ಆಗಲೂ ನಾನು ಭಯ ಪಟ್ಟಿಲ್ಲ, ಈಗ ಭಯ ಪಡ್ತಿದ್ದೆ ಸಿನಿಮಾ ವಿಷಯ ಬಂದಾಗ. ಸೊ ತುಂಬಾ ಖುಷಿ ಆಗ್ತದೆ. 3 ಶೋನು ಅಂದ್ರೆ 3 ಥಿಯೇಟರ್ಲ್ಲೂ ಹೌಸ್ಫುಲ್ ಆಗಿತ್ತು ಇವತ್ತು. ಸೊ ನಾಳೆ ಮಂಗಳೂರಿದು ನಿಮ್ಗೆ ಸೋಲ್ಡ್ ಔಟ್ ಆಗಿದೆ ಟಿಕೆಟ್ಸ್ ಎಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಹೀಗೇನೆ ಎಲ್ರು ಮಗ್ಗಿ ಪುಸ್ತಕ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಆಡಿಯನ್ಸ್ಗೆಲ್ಲ ಭಾರಿ ಖುಷಿ ಆಯ್ತು. ಹೇಳಿದ್ರು ಅಂದ್ರೆ ತುಂಬಾ ಖುಷಿ ಆಯ್ತು ನೀವು ಬಂದಾಗ ಅಂತಂದ್ರು. ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಥ್ಯಾಂಕ್ ಯು.